विपुलकटितटी पद्मपत्रायताक्षे गम्भीरावर्तनाभिस्तनपरिमितं शुभ्रवस्त्रोत्सर्यार्यां लक्ष्मीर्दिवीन्द्रैर्मणिगणखचितैः स्थापितात् हेमकुम्भैर्नित्यं सा पद्महस्तात् वसतु मम गृहे सर्वमाङ्गल्ययुक्तां सर्वमङ्गलमाङ्गल्ये शिवे सर्वार्थसाधके ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ನಾನು ಉಡುಪಿ ಕಕ್ಕುಂಜೆ ನಾಗಾನಂದ ವಾಸುದೇವ ಆಚಾರ್ಯ ನಾಗಪಾತ್ರಿಗಳು, ಉಡುಪಿ. ಬಹುಶಃ ನಮ್ಮ ಹಿರಿಯರಿಂದಲೂ ಕೂಡ ಮಗು ಹುಟ್ಟಿದ ಕೂಡಲೇ ಮಗುವಿನ ಒಂದು ಸಮಯವನ್ನು ಬರೆದು ಕೊಡಿ ಭಟ್ರೆ ಅಂತೇಳಿ, ಮಗು ಹುಟ್ಟಿದ ನಂತರ ಒಂದು ಜಾತಕವನ್ನು ಮಾಡಿಕೊಡಿ ಅಂತೇಳಿ, ಅರೋಸ್ಕೋಪ್ ಅನ್ನು ಮಾಡಿಕೊಡಿ ಅಂತೇಳಿ. ಹಾಗಾಗಿ ಇವತ್ತಿನ ದಿನ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಧಾರ್ಮಿಕ ಸತ್ಕಾರ್ಯವನ್ನು ಒಳ್ಳೆಯ ಮನಸ್ಸಿನಿಂದ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಇನ್ನಷ್ಟು ಬೆಳೆಯಲಿ, ಕನ್ನಡ ಚಿತ್ರೋದ್ಯಮ ಇನ್ನಷ್ಟು ಒಳ್ಳೆಯ ಹೆಸರನ್ನು ತರಲಿ, ಬರಬಹುದಾದಂಥ ಸಮಸ್ತ ದುಷ್ಟಾರಿಷ್ಟ ಕಷ್ಟ ದೋಷಗಳು ಪರಿಹಾರ ಆಗಲಿ. ಕಷ್ಟ ಬಂದೇ ಪೂಜೆ ಮಾಡಬೇಕು ಅಂತ ಇಲ್ಲ, ಸುಖ ಇರುವಾಗಲೂ ಕೂಡ ನಾವು ದೇವರಿಗೆ ಕೈ ಮುಗಿತೇವೆ. ಹಾಗಾಗಿ ಯಾರು ತಪ್ಪು ತಿಳ್ಕೊಳ್ಬೇಡಿ. ಇವತ್ತು ಕಷ್ಟ ಬಂದಿದೆ ಅಥವಾ ದೋಷ ಬಂದಿದೆ ಅಂತೇಳಿ ಈ ಪ್ರಾಯಶ್ಚಿತ್ತವನ್ನೆಲ್ಲ ಮಾಡಿದ್ದಲ್ಲ. ಈ ಚಿತ್ರರಂಗದ ಒಳಿತಿಗಾಗಿ, ಇನ್ನು ಮುಂದಿನ ಭವಿಷ್ಯತ್ತಿನ ಶ್ರೇಯಸ್ಸಿಗಾಗಿ ಗಣಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ, ನಾಗ ದರ್ಶನ ಸೇವೆ ಇತ್ಯಾದಿಯನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ಮಾಡಿ ಎಲ್ಲ ಚಿತ್ರೋದ್ಯಮದ ಹಿರಿಯರೆಲ್ಲ ಸೇರಿಕೊಂಡು ಭಗವಂತನ ಅನುಗ್ರಹ ಪ್ರಸಾದವನ್ನು ಸ್ವೀಕಾರ ಮಾಡಿ, ಅನ್ನದಾನವನ್ನು ಕೂಡ ಸ್ವೀಕಾರ ಮಾಡಿ, ಎಲ್ಲ ಭಗವದ್ಭಕ್ತರು ಕೂಡ ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗಾಗಿ ಇವತ್ತು ಮಾಡಿರತಕ್ಕಂತಹ ಎಲ್ಲ ಧಾರ್ಮಿಕ ಸತ್ಕಾರ್ಯದಿಂದ ಈ ಕನ್ನಡ ಚಿತ್ರೋದ್ಯಮಕ್ಕೆ ಯಾವುದೇ ಒಂದು ರೀತಿಯ ದುಷ್ಟಾರಿಷ್ಟ ದುರಿತ ದೋಷಗಳಿದ್ರೂ ಕೂಡ ಸಂಪೂರ್ಣ ದೂರಾಗಿ, ಭವಿಷ್ಯತ್ನಲ್ಲಿ ಈ ಹಿಂದೆ ಯಾವ ರೀತಿಯ ಹೆಸರನ್ನು ಹಿರಿಯರು ಬೆಳಗಿಸಿಕೊಟ್ಟು ಹೋಗಿದ್ದಾರೋ ಅದೇ ರೀತಿಯಾಗಿ ಮುಂದಿನ ಭವಿಷ್ಯತ್ತಿನಲ್ಲಿ ಆ ದೀಪ ಸದಾಕಾಲ ಪ್ರಜ್ವಲವಾಗಿರಲಿ, ಒಳ್ಳೆಯ ಹೆಸರನ್ನು ತರಲಿ ಅಂತೇಳಿ ಹಿರಿಯರೆಲ್ಲ ನಿರ್ಧರಿಸಿಕೊಂಡು, ಹಿರಿಯರೆಲ್ಲ ಚಿಂತನೆ ಮಾಡಿ ಬೇಕಾದಂಥ ಒಳ್ಳೆ ಪ್ರಾಯಶ್ಚಿತ್ತವನ್ನು ಮಾಡಿದ್ದಾರೆ. ಹಾಗಾಗಿ ಈ ಮಾಡಿರತಕ್ಕಂಥ ಪ್ರಾಯಶ್ಚಿತ್ತದಿಂದ ಚಿತ್ರೋದ್ಯಮಕ್ಕೂ ನಮ್ಮ ಇಡೀ ವಿಶ್ವಕ್ಕೂ ಕೂಡ ಬರಬಹುದಾದಂಥ ಸಮಸ್ತ ಕಷ್ಟಗಳಿದ್ರೂ ಕೂಡ ಪರಿಹಾರ ಆಗಲಿ ಅಂತೇಳಿ ನನ್ನೆಲ್ಲ ಮಾಧ್ಯಮ ಮಿತ್ರ ಸ್ನೇಹಿತರಿಗೆ ಮಗದೊಂದು ಸರಿ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥಿಸಿಕೊಂಡು ಶ್ರೀ ಕೃಷ್ಣಾರ್ಪಣಮಸ್ತು. ನೀವು ಒಂದಷ್ಟು ಸಲಹೆ ಸೂಚನೆಗಳು ಕೂಡ ಹೇಳಿದ್ರಿ. ಈಗ ಏನು ತಪ್ಪು ನಡೀತಾ ಇದೆ ಈಗ ಸದ್ಯದಲ್ಲಿ ಅಂತ? ಯಾವುದೇ ತಪ್ಪು ನಡೆದಿದ್ದು ಇಲ್ಲಿ ಹೇಳಲಿಲ್ಲ. ಮುಂದಕ್ಕೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ಇಂತಹ ಸತ್ಕಾರ್ಯವನ್ನು ಮಾಡಿದ್ರೆ ಒಳ್ಳೆಯದು ಎನ್ನುವಂಥ ಅನುಗ್ರಹ ವಾಕ್ಯವನ್ನು ಕೊಟ್ಟಿರ್ಬೋದು. ಹಾಗಾಗಿ ಯಾವುದೇ ತಪ್ಪುಗಳಾಗಲಿಲ್ಲ. ಇನ್ನಷ್ಟು ಅಭಿವೃದ್ಧಿ ಆಗಲಿ, ಇನ್ನಷ್ಟು ಚಿತ್ರೋದ್ಯಮ ಬೆಳೀಲಿ ಅಂತೇಳಿ ಸಲಹೆಯನ್ನು ಕೊಟ್ಟಿರ್ಬೋದು. ಐಕ್ಯತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಕಡೆಯಿಂದ ಇದ್ರೆ ಒಗ್ಗಟ್ಟು ಅನ್ನೋದು ಒಂದಷ್ಟು ಜನ ಬಂದಿಲ್ಲ ಅನ್ನೋದು. ತಾಯಿಗೆ ನೀವು 3 ಮಕ್ಕಳಾದರೆ 2 ಮಕ್ಕಳು ಹೋಗಿ ತಾಯಿ ಕೇಳ್ತಾರಲ್ಲ ನಿಮ್ಮ ಹತ್ರ, ಇನ್ನೊಬ್ಬ ಎಲ್ಲಿ ಹೋಗಿದ್ದಾನೆ ಅಂತ.
ದೀಪಾವಳಿ ಹಬ್ಬಕ್ಕೆ ನೀವು ಅಮ್ಮನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತೀರಲ್ವಾ, ಅವಾಗ ಅಮ್ಮ ಕೇಳುವುದಿಲ್ಲ ಇನ್ನೊಬ್ಬ ಬರಲಿಲ್ಲ ಯಾಕೆ ಅಂತೇಳಿ. ಹಾಗೇ ದೇವರು ಕೇಳಿರ್ಬೋದು.